ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಇವತ್ತು ಅಂತ್ಯ ಆಗ್ತಾ ಇದೆ. ದರ್ಶನ್ ಸೇರಿ 4 ಜೈಲು ವಾಸ ಫಿಕ್ಸ್ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನಟ ದರ್ಶನ್ ಪೊಲೀಸ್ ಕಸ್ಟಡಿ ಅಂತ್ಯ. ಇಂದು ಕೋರ್ಟ್ ಮುಂದೆ ದಾಸ ಹಾಜರು. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಅಂದರ್ ಆಗಿದೆ. 17 ಹಂತಕರಲ್ಲೇ ಪವಿತ್ರ ಗೌಡ ಸೇರಿ 14 ಆರೋಪಿಗಳು ಜೈಲ್ ಪಾಲಾಗಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ನಟ ದರ್ಶನ್ ಸೇರಿ 4 ಆರೋಪಿಗಳನ್ನ ನ್ಯಾಯಾಲಯ ಗುರುವಾರ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. ಇವತ್ತು ಈ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗಲಿದೆ. ಪೊಲೀಸರು ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಸೆರೆವಾಸ ಫಿಕ್ಸ. ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್. A2 ದರ್ಶನ್, A10 ವಿನಯ್, A9 ಧನ್ರಾಜ್ ಹಾಗೂ A14 ಪ್ರದೂಷ್ನನ್ನ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಅವಶ್ಯಕತೆ ಇದ್ರೆ SPP ಪ್ರಸನ್ನ ಕುಮಾರ್ 4ರನ್ನ ಮತ್ತೆ ಕಸ್ಟಡಿಗೆ ನೀಡುವಂತೆ ವಾದವನ್ನ ಮಂಡಿಸಬಹುದು. ಆದ್ರೆ ಈಗಾಗಲೇ ಬಹುತೇಕ ತನಿಖೆ ಸಂಪೂರ್ಣ ಆಗಿರುವಂತಹ ಕಾರಣ 4ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆಗಳೇ ಹೆಚ್ಚಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಇವರ ವಿರುದ್ಧ ಒಂದು ಕಾಯ್ದೆ ಅಂದರೆ ಇವತ್ತು 4 ಜನರನ್ನು ಮಾತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ, ಕೋರ್ಟ್ಗೆ. ಯಾಕಂದರೆ ಇವರು ಉಳಿದವರನ್ನೆಲ್ಲ ಕರ್ಕೊಂಡು ಹೋಗೋದಿಲ್ಲ. 4 ಜನ ಏನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವರ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನೇನು ಮಾಡಲಿ ಮಹಾಸ್ವಾಮಿಗಳೇ, ಎಲ್ಲದನ್ನು ಕೋರ್ಟ್ ನೋಡ್ತಾ ಇರುತ್ತೆ. ನೋಡಿ, ಇದು ಭಾಳ ಅತ್ಯುತ್ತಮ ಸಿಸ್ಟಮ್. 3 ಬಾರಿ ಕೋರ್ಟ್ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ನೀವು ಜೈಲಿಗೆ ಹಾಕ್ತೀರಲ್ವಾ, ನ್ಯಾಯಾಂಗ ಬಂಧನ, ಅದು 14 ದಿನ ಮಾತ್ರ, ಅದಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ. ಇಲ್ಲೂ ಕೂಡ 14 ದಿನ ಅವಕಾಶ ಇರುತ್ತೆ. ಆದರೆ ಎಷ್ಟೆಷ್ಟು ದಿನ ಅಂತೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಈಗ 2 ದಿವಸಕ್ಕೆ ಪೊಲೀಸ್ ಕಸ್ಟಡಿ, ಪೊಲೀಸರು ಕೇಳಿದರು ನಮಗೆ ಅವ್ರು ಬೇಕು ಅಂತೇಳಿ 2 ದಿವಸಕ್ಕೆ ಕೊಟ್ಟಿದ್ರು. ಶನಿವಾರ ಆಯಿತು. ಈಗ ಕೋರ್ಟ್ಗೆ ಹೋಗ್ಬಿಟ್ಟು ಮಹಾಸ್ವಾಮಿಗಳೇ, ಈಗ ಪೊಲೀಸರು ಹೇಳಬೇಕು ಅವ್ರು ಬೇಕು ಅಂದರೆ ಇಲ್ಲ ಇನ್ನೆರಡು ದಿವಸ ಬೇಕು ಅಂತೇಳಿ. ಬೇಡ ಅಂತಂದರೆ ಮನೆ ಕಳಿಸೋದಿಲ್ಲ, ಜೈಲಿಗೆ ಕಳಿಸ್ತಾರೆ. ಈ ನಡುವೆ ನಾವು ನಿಮಗೆ ತೋರಿಸಿದ್ವಿ ಯಾವ ರೀತಿ ಆಗಿದೆ ಘಟನೆ ಎಲ್ಲವನ್ನು ಕೂಡ ನಾವು ನಿಮ್ಗೆ ಹೇಳಿದ್ವಿ. ಈಗ ಇವ್ರ ಮೇಲೆ ಒಂದು ಕೋಕಾ ಕೇಸ್ ಹಾಕುವಂಥ ಸಾಧ್ಯತೆ ಇದೆಯಂತೆ. ಏನದು ಕೋಕಾ ಕೇಸ್ ಅಂತಂದರೆ, ಒಬ್ಬ ವ್ಯಕ್ತಿ ವಿರುದ್ಧ 2 ಪ್ರಕರಣ ದಾಖಲಾದರೆ, ಆಮೇಲೆ ಕಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ, ಅನೇಕ ಕೋಕಾಗೆ ಸಂಬಂಧಪಟ್ಟ ಹಾಗೆ ಕೋಕಾ ಕೇಸ್ ಏನಾದರೂ ಹಾಕಿದರೆ 1 ವರ್ಷ ಜೈಲು ಫಿಕ್ಸ್ ಆಗುತ್ತೆ. ನಿಮಗೆ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ದರ್ಶನ್ ವಿರುದ್ಧ ಮತ್ತು ಗ್ಯಾಂಗ್ ವಿರುದ್ಧ ಕೋಕಾಸ್ತ್ರ ಬಳಕೆಗೆ ಭಾಳಷ್ಟು ಪ್ರಯತ್ನ ನೋಡ್ತಾ ಇದ್ದಾರೆ. ಅಂದರೆ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ. ನೀವು ಗ್ರೂಪ್ ಕಟ್ಟಿ ಯಾವುದಾದ್ರೂ ಅಪರಾಧಗಳನ್ನು ಮಾಡ್ತಾ ಇದ್ರೆ, ಒಬ್ಬೊಬ್ಬರಿಗೆ ಮಾಡೋದು ಬೇರೆ, ಗ್ರೂಪ್ ಕಟ್ಟಿ ಮಾಡ್ತಾ ಇದ್ರೆ ಒಬ್ಬೊಬ್ಬರಿದ್ರೆ ರೌಡಿ ಶೀಟರ್ ಮಾಡ್ತಾರೆ. ಗ್ಯಾಂಗ್ ಕಟ್ಟಿಕೊಂಡು ಕೃತ್ಯ ಎಸಗಿದರೆ ಅವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕಲಾಗುತ್ತೆ. ಗ್ಯಾಂಗ್ ಕಟ್ಟಿ ಪದೇ ಪದೇ ಕೃತ್ಯ ಎಸಗಿದರೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ. ಇದೊಂದು ಅವಕಾಶ ಇದೆ. ಅದರ ಬಗ್ಗೆ ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ. ಆಮೇಲೆ ಒಬ್ಬ ವ್ಯಕ್ತಿ ವಿರುದ್ಧ 2 ಪ್ರಕರಣ ದಾಖಲಾಗಿದ್ದರೆ, ಇವು ಒಂದು 4 ಮಂದಿ ವಿರುದ್ಧ 2-3 ಪ್ರಕರಣ ದಾಖಲಾಗಿದೆ. ಕಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ. ಹಿಂಗಿದೆ ಸ್ವಾಮಿ ಅಂತ ಹೇಳಬೇಕಾಗತ್ತೆ ಅವರು. ಇವನ ಹತ್ರ 3 ಕೇಸ್ ಇದೆ, ದರ್ಶನ್ ಮೇಲೆ 3 ಕೇಸ್ ಇದೆ. ಆದರೆ ಕೊಲೆ ಆರೋಪಿ ದರ್ಶನ್ ರೂಢಿಗತ ಅಪರಾಧಿ ಅಲ್ಲ, ಬ್ಯಾಕ್ಗ್ರೌಂಡ್ ಕ್ರಿಮಿನಲ್ ಅಲ್ಲ, ಮತ್ತೆ ಆಗಿದೆ. ಆದರೆ ಗ್ಯಾಂಗ್ ಕಟ್ಟಿಕೊಂಡು ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ದಾರೆ ಈ ಟೀಮ್. ಬೇರೆ ಬೇರೆ ಕಡೆ ಕೂಡ ಈ ಥರ ಆಗಿದೆ. ಹಿಂದೆ ದರ್ಶನ್ ಮತ್ತು ಟೀಮ್ ಮೇಲೆ ಬೇರೆ ಆರೋಪ ಇದೆ. ನಾನು ಹೇಳಿದನಲ್ವ 2 ಇಂಥ ಆರೋಪಗಳಿದ್ರೂ ಕೂಡ ಕೋಕಾ ಕಾಯ್ದೆಯನ್ನು ತೆಗಿತಾರೆ. ಆ ಕೇಸ್ಗಳಲ್ಲಿ ಆರೋಪಿಗಳ ಪಾತ್ರವನ್ನು ಗಮನಿಸಲಾಗಿದೆ. ಬೇರೆ ಬೇರೆ ಕಡೆ ಗಲಾಟೆ ಮಾಡಿದ್ದಾರೆ ಇವರು. ಸದ್ಯ ತನಿಖಾ ಟೀಮ್ ಕಾನೂನು ತಜ್ಞರ ಮೊರೆ ಹೋಗಿದೆ, ಏನು ಮಾಡೋಣ ಅಂಥೇಳಿ. ಒಂದು ವೇಳೆ ಇಲ್ಲ ಇವರನ್ನು ಮಾಡ್ಬೋದು ಅಂತಂದರೆ ಆ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆಯಂತೆ. ಕೋಕಾ ಬಳಸೋಕೆ ಅವಕಾಶ ಸಿಕ್ಕರೆ ದರ್ಶನ್ಗೆ ಡೈರೆಕ್ಟ್ ಜೈಲ್ 1 ವರ್ಷ. ಇದಕ್ಕೇನು ಅರ್ಹತೆ ಅಂತಂದರೆ
ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಿರಬೇಕು, ದಾಳಿ ಮಾಡಿರಬೇಕು, ಕಿರಿಕಿರಿ ಮಾಡಿರಬೇಕು, ಎರಡೆರಡು ಘಟನೆ ಆಗಿರಬೇಕು. ಸಿಂಪಲ್, ಮೂರು ಅಂತಲ್ಲ, ಒಂದಾದರೆ ಆಗೋದಿಲ್ಲ. ಹಾಗಂತ ಇವರ ಬ್ಯಾಕ್ಗ್ರೌಂಡ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಲ್ಲ ದರ್ಶನ್. ಈಸ್ ಆ್ಯಕ್ಟರ್. ಹೌದು ಹೌದು ತೂಗುದೀಪ ಶ್ರೀನಿವಾಸ್ ಅವರ ಮಗ. ಆಮೇಲೆ ಅವರ ನಡವಳಿಕೆಗಳು ಎಷ್ಟು ಅದ್ಭುತವಾಗಿತ್ತು, ಎಷ್ಟು ಮುದ್ದಾದ ನಟರಿ ಒಂದು ಕಾಲದಲ್ಲಿ. ಇಷ್ಟು ಅದ್ಭುತ, ಇಷ್ಟು ಸ್ಫುರದ್ರೂಪಿ, ಇಷ್ಟು ಹೈಟ್, ವೇಟ್, ಫೈಟ್, ಡ್ಯಾನ್ಸು, ಈ ಥರ ಇರುವಂಥ ನಟನೆ ನಮಗೆ ಸಿಕ್ಕಿರಲಿಲ್ಲ. 6.2 ಸಮಥಿಂಗ್, 6.2 ಏನೋ ಇರಬೇಕು. ಅಮಿತಾಬ್ ಬಚ್ಚನ್ 6.2.